ಕರ್ತನಾದ ಯೇಸು ಕ್ರಿಸ್ತನ ಅದ್ಭುತಗಳ ನಾಮದಲ್ಲಿ ಸಮಸ್ತ ಕ್ರೈಸ್ತ ಬಾಂಧವರಿಗೂ ಹಾಗೂ ಸಭಾಪಾಲಕರಿಗೆ ಶುಭಾಶಯಗಳನ್ನು ಕೋರುತ್ತಾ ನಾನು ರೆವರೆಂಡ್ ಸೆಡ್ರಿಕ್ ಜೇಕಬ್ ಧಾರವಾಡದಲ್ಲಿರುವಂತಹ ಓಪನ್ ಆರ್ಮ್ ಮಿನಿಸ್ಟ್ರಿಯ ಸಂಸ್ಥಾಪಕನಾಗಿ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಪ್ರಿಯರೇ, ನೀತಿಯ ರಾಜನು ಎಂಬಂತಹ ಹಾಡನ್ನು ಸಭೆಯೊಂದಿಗೆ ಸೇರಿ ನಾವು ಹಾಡಿದ್ದೇವೆ. ಇದರ ಉದ್ದೇಶ ಏನಂತಂದ್ರೆ, ನಾವು ಕರ್ನಾಟಕದ ಉಜ್ಜೀವನಕ್ಕಾಗಿ ಕಾರಣರಾಗಬೇಕು. ಅದು ಹೇಗೆ ಸಾಧ್ಯ ಅಂತ ಹೇಳುವಾಗ, ಅನೇಕ ಸ್ಥಳಗಳಲ್ಲಿ ಏನಾಗ್ತಾ ಇದೆ, ಸಭಾಪಾಲಕರು ಒಬ್ಬರೇ ವೇದಿಕೆ ಮೇಲೆ ಸೇವೆ ಸಲ್ಲಿಸಿ ಉಜ್ಜೀವನಕ್ಕಾಗಿಯೂ ಸಭೆಗಾಗಿ ಸೇವಿಸ್ತಾ ಇದ್ದಾರೆ. ಕೆಲವು ಸ್ಥಳಗಳಲ್ಲಿ ಸಭಾಪಾಲಕರೇ ಆರಾಧನಾ ನಾಯಕರು, ಬೋಧಕರಾಗಿ ಸೇವೆ ಮಾಡ್ತಿರ್ತಾರೆ. ಸಭಿಕರು ವೀಕ್ಷಿಸುವಂತವರು ಆಗಿರುತ್ತಾರೆ. ಹೀಗಾದ್ರೆ ಉಜ್ಜೀವನ ಎನ್ನುವುದು ಬಹುಶಃ ಸ್ವಲ್ಪ ತಡವಾಗಬಹುದು. ಆ ಕಾರಣದಿಂದ ಬೈಬಲ್ ಹೇಳುತ್ತದೆ, ಯೆಹೋಶುವನ ಪುಸ್ತಕ 24ನೇ ಸಂಧಿ 15ನೇ ವಚನ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಈ ಒಂದು ಶೀರ್ಷಿಕೆಯಿಂದ ನಾನು ನನ್ನ ಸಭೆಯವರು ಎಂಬಂತ ಆಲೋಚನೆಯನ್ನು ತಗೊಂಡು ನನ್ನ ಸಭೆಯಲ್ಲಿರುವಂತಹ ಯವನ ದಂಪತಿಗಳನ್ನು ಆರಿಸಿಕೊಂಡು, ಈ ಹಾಡಿನಲ್ಲಿ ಕಾಣುವಂತ ಯವನ ದಂಪತಿಗಳು ನನ್ನ ಸಭೆಯಲ್ಲಿ ಮದುವೆಯಾಗಿ ನನ್ನೊಂದಿಗೆ ಅನೇಕ ವರ್ಷಗಳಿಂದ ಸೇವೆಯಲ್ಲಿ ತೊಡಗಿದ್ದಾರೆ. ಅವರನ್ನು ನಾವು ಪ್ರೋತ್ಸಾಹಿಸುವುದಕ್ಕಾಗಿ ಈ ಹಾಡನ್ನು ಅವರ ಮೂಲಕ ಆಡಿಸಿದ್ದೇವೆ. ಏಕೆಂದ್ರೆ ಯವನ ದಂಪತಿಗಳನ್ನು ನಾವು ಒಂದು ವೇಳೆ ಪ್ರೋತ್ಸಾಹಿಸುವುದಾದರೆ ಸಮಾಜದಲ್ಲಿ ಒಳ್ಳೆಯ ಪರಿಣಾಮ ಬೀರುವಂತವರು ಆಗಬಹುದು, ಒಳ್ಳೆಯ ಕುಟುಂಬಸ್ಥರು ಕೂಡ ಅವರು ಆಗಬಹುದು, ಹಾಗೆಯೇ ಸಭೆಗೆ ಒಳ್ಳೆಯ ಸಹಕಾರ ಕೊಡುವಂತವರು ಆಗಬಹುದು ಎಂಬಂತ ನಿರೀಕ್ಷೆಯಿಂದ ಮುಂಬರುವ ಪೀಳಿಗೆಯನ್ನು ನಾವು ಪ್ರೋತ್ಸಾಹಿಸೋಣ ಮತ್ತು ಉಜ್ಜೀವನಕ್ಕಾಗಿ ಒಂದು ಕಾರಣರಾಗೋಣ ಎಂಬಂತ ಹೊಸ ಚಳವಳಿಗಾಗಿ ಈ ಒಂದು ಹಾಡು ಹಾಡಿದ್ದೇವೆ. ಕಾರಣದಿಂದ ಪ್ರಿಯರೇ, ದಯಮಾಡಿ ಈ ಹಾಡನ್ನು ವೀಕ್ಷಿಸ್ರಿ ಮತ್ತು ಅನೇಕರಿಗೆ ಶೇರ್ ಮಾಡ್ರಿ. ಇದೇ ಒಂದು ತಿಂಗಳ 15ನೇ ತಾರೀಕು ಅಂದ್ರೆ ಬರುವ ಭಾನುವಾರ ಸಾಯಂಕಾಲ ಸರಿಯಾಗಿ 6 ಗಂಟೆಗೆ ನಮ್ಮ ಓಪನ್ ಆರ್ಮ್ ಮಿನಿಸ್ಟ್ರಿ ಯೂಟ್ಯೂಬ್ ನಲ್ಲಿ ರಿಲೀಸ್ ಆಗ್ಲಿಕ್ಕಿದೆ. ತಾವುಗಳು ವೀಕ್ಷಿಸಿ ಅನೇಕರಿಗೆ ಶೇರ್ ಮಾಡಿ ಇದರಲ್ಲಿ ಭಾಗಿಗಳಾಗಿರಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗಾಡ್ ಬ್ಲೆಸ್ ಯು.